ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿ ಟಿಪ್ಸ್ಗಳು ನಿಮಗಾಗಿ. ಮೆಂತೆಯನ್ನು ನೆನೆಸಿ ಅರೆದು ತಲೆಗೆ ಹಚ್ಚಿಕೊಂಡು ಕಾಲು ಗಂಟೆಯ ನಂತರ ಸ್ನಾನ ಮಾಡಬೇಕು. ವಾರಕ್ಕೊಂದು ಬಾರಿ ಹೀಗೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕಪ್ಪಾಗಿಯೂ ಹೊಳಪಿನಿಂದಲೂ ಕೂಡಿರುತ್ತದೆ. ಹಳೆಯ ಚರ್ಮದ ಚಪ್ಪಲಿಯನ್ನು ಸುಟ್ಟು ಅದರ ಬೂದಿಯನ್ನು ಕೊಬ್ಬರಿ ಎಣ್ಣೆಗೆ ಸೇರಿಸಿ ಮುಲಾಮಿನಂತೆ ಮಾಡಿ ಸಿಡುಬು ಬೊಬ್ಬೆಗಳ ಮೇಲೆ ಹಚ್ಚುತ್ತಾ ಬಂದರೆ ಅವು ಬೇಗನೆ ಒಣಗಿ ಬಿಡುತ್ತದೆ. ಬೇಸಿಗೆಯಲ್ಲಿ ದೇಹದಿಂದ ಬೆವರು ಹೆಚ್ಚಾಗಿ ಸುರಿದು ಅದರಿಂದಾಗಿ ದುರ್ವಾಸನೆ ಹುಟ್ಟುತ್ತದೆ. ಇದನ್ನು ನಿವಾರಿಸಿಕೊಳ್ಳಲು ಒಂದು ಬಟ್ಟಲಿನ ನೀರಿನಲ್ಲಿ ಬೇವಿನೆಲೆ, ತುಂಬೆ ಗಿಡದ ಎಲೆ, ಲಾವಂಚ ಇವೆಲ್ಲವನ್ನು ಹಾಕಿಟ್ಟು ಮರುದಿನ ಬೆಳಿಗ್ಗೆ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಆ ದಿನವಿಡೀ ದೇಹದಿಂದ ದುರ್ನಾತ ಬರುವುದಿಲ್ಲ. ಬೇಸಿಗೆಯ ದಿನಗಳಲ್ಲಿ ಪ್ರತಿದಿನವೂ ಹೀಗೆ ಮಾಡುವುದರಿಂದ ಯಾವುದೇ ರೀತಿಯ ಚರ್ಮರೋಗವಾಗಲಿ ಬೆವರುಗುಳ್ಳೆಯಾಗಲಿ ಬರುವುದಿಲ್ಲ. ದಾಸವಾಳ ಹೂವನ್ನು ಹರಳೆಣ್ಣೆಯಲ್ಲಿ ಕಾಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ದೃಷ್ಟಿ ಸಾಮರ್ಥ್ಯ ಇರುವವರು ನೆಲನೆಲ್ಲಿ ಗಿಡದ ಎಲೆಯೊಂದಿಗೆ ಹೊನೆಗೊಣ ಸೊಪ್ಪನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಹರಳೆಣ್ಣೆಯೊಂದಿಗೆ ಸೇರಿಸಿ ಬಿಸಿ ಮಾಡಿ ಅದನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಬೆಳಗಿನ ಜಾವದಲ್ಲಿ ಮೆದುವಾದ ಹತ್ತಿ ಬಟ್ಟೆಯನ್ನು ಗಿಡಗಳ ಮೇಲೆ ಹರವಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಇಬ್ಬನಿಯಿಂದ ತೇವಗೊಂಡ ಆ ಒದ್ದೆ ಬಟ್ಟೆಯಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಬಂದರೆ ಮುಖದ ಸೌಂದರ್ಯ ಹೆಚ್ಚುತ್ತದೆ. ನೀಲಗಿರಿ ತೈಲವನ್ನು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿನ ಹೇನುಗಳೆಲ್ಲ ಸತ್ತು ಬಿಡುತ್ತದೆ. ಸೀತಾಫಲ ಹಣ್ಣಿನ ಬೀಜಗಳನ್ನು ಬಿಸಾಡದೆ ಸಂಗ್ರಹಿಸಿ ಬಿಸಿಲಿನಲ್ಲಿ ಒಣಗಿಸಿ ಅದರ ಮೇಲಿನ ಸಿಪ್ಪೆಯನ್ನು ಸುಲಿದು ಆ ಸಿಪ್ಪೆಗಳನ್ನು ಚೆನ್ನಾಗಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ತಲೆಗೆ ಹಚ್ಚಿಕೊಂಡು ಬಂದರೆ ತಲೆ ಕೂದಲಲ್ಲಿರುವ ಹೇನು ಸೀರುಗಳೆಲ್ಲ ನಾಶವಾಗುತ್ತದೆ. ಕೆಲವು ಬಗೆಯ ಶ್ಯಾಂಪುಗಳನ್ನು ಬಳಸಿ ಸ್ನಾನ ಮಾಡಿದರೆ ತಲೆ ಕೂದಲು ಒಣಹುಲ್ಲಿನಂತೆ ಹೊಳಪಿಲ್ಲದೆ ಮಂಕಾಗಿರುತ್ತದೆ. ಹೀಗಾಗುವುದನ್ನು ತಡೆಗಟ್ಟಲು ಶ್ಯಾಂಪೂ ಬಳಸಿ ತಲೆಯನ್ನು ತೊಳೆದುಕೊಂಡ ನಂತರ ಸ್ವಲ್ಪ ಹಾಲನ್ನು ತಲೆ ಕೂದಲಿಗೆ ಹಾಕಿ ಚೆನ್ನಾಗಿ ಉಜ್ಜಿಕೊಂಡು ಸ್ನಾನ ಮಾಡಬೇಕು. ಆಗ ಕೂದಲು ಹಗುರವಾಗುವುದಲ್ಲದೆ ಹೊಳೆಯುತ್ತಲೂ ಇರುತ್ತದೆ. ಪದೇ ಪದೇ ಮೊಡವೆಗಳು ಕಾಣಿಸಿಕೊಂಡರೆ ಬೆಳಗಿನ ಹೊತ್ತು ಎಳನೀರನ್ನು ಕುಡಿಯಬೇಕು. ಇದರಿಂದ ದೇಹಕ್ಕೆ ತಂಪು ಲಭಿಸಿ ಮೊಡವೆಗಳು ಬರುವುದಿಲ್ಲ. ಪುಡಿ ಉಪ್ಪಿನಿಂದ ಹಲ್ಲುಗಳನ್ನು ವಾರಕ್ಕೊಂದು ಬಾರಿ ಉಜ್ಜುವುದರಿಂದ ಹಲ್ಲುಗಳು ಫಳಫಳನೆ ಹೊಳೆಯುತ್ತದೆ. ಹೊನೆಗೊಣ ಸೊಪ್ಪನ್ನು ಹಸು ಹಾಲಿನ ತುಪ್ಪದೊಂದಿಗೆ ಸೇರಿಸಿ ರುಬ್ಬಿ ಅದನ್ನು ಸ್ವಲ್ಪವೇ ಬಿಸಿ ಮಾಡಿ ರಾತ್ರಿ ಮಲಗುವಾಗ ಕಣ್ಣುಗಳ ರೆಪ್ಪೆಗಳ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಂಡು ಮಲಗಿದರೆ ದೃಷ್ಟಿ ತೀಕ್ಷ್ಣವಾಗುವುದಲ್ಲದೆ ಕಣ್ಣುಗಳ ಕಾಂತಿಯೂ ಹೆಚ್ಚಾಗುತ್ತದೆ. ಆಲದ ಚಿಗುರೆಲೆ ಮತ್ತು ಕಡಲೆ ಇವೆರಡನ್ನು ಒಟ್ಟಾಗಿ ಅರೆದು ಅದನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಮೇಲಿನ ಕಂದು ಬಣ್ಣದ ಕಲೆಗಳು ಮರೆಯಾಗುತ್ತದೆ. ಬಾಳೆಹಣ್ಣಿನ ಪ್ರತಿನಿತ್ಯದ ಸೇವನೆಯಿಂದ ರಕ್ತ ವೃದ್ಧಿಯಾಗುವುದಲ್ಲದೆ ಚರ್ಮವು ಕಾಂತಿಯಿಂದ ಮಿನುಗುತ್ತದೆ. ದೇಹದ ತೂಕವು ತಗ್ಗಬೇಕಾದರೆ ಪರಂಗಿ, ಅನನಾಸು ಮತ್ತು ಮಾವಿನ ಹಣ್ಣುಗಳನ್ನು ಹೇರಳವಾಗಿ ಸೇವಿಸಬೇಕು. ಮಲ್ಲಿಗೆ ಗಿಡದ ಎಲೆಗಳನ್ನು ಸ್ವಲ್ಪ ಬಿಸಿ ಮಾಡಿ ಕಣ್ಣುಗಳ ಮೇಲಿಟ್ಟುಕೊಂಡರೆ ಕೆಂಪಾಗಿರುವ ಕಣ್ಣುಗಳು ಮತ್ತೆ ಮೊದಲಿನಂತೆ ಆಗುತ್ತದೆ. ಕಬ್ಬಿನ ಗರಿಯನ್ನು ಸುಟ್ಟು ಅದರಿಂದ ಲಭಿಸಿದ ಬೂದಿಯನ್ನು ಬೆಣ್ಣೆಯೊಂದಿಗೆ ಕಲಸಿ ತುಟಿಗಳ ಮೇಲೆ ಸವರಿಕೊಂಡರೆ ಚಳಿಗಾಲದ ಹೊಡೆತವನ್ನು ತಡೆಗಟ್ಟಲು ಸಾಧ್ಯ. ಬೆವರುಗುಳ್ಳೆ ಮತ್ತು ಅದರ ಕೆರೆತವನ್ನು ದೂರ ಮಾಡಲು ಪ್ರತಿದಿನ ದೇಹವಿಡೀ ಮೊಸರನ್ನು ಹಚ್ಚಿಕೊಂಡು 15 ನಿಮಿಷಗಳ ನಂತರ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಸಾಕು, ಬೆವರುಗುಳ್ಳೆಯು ಪಲಾಯನ ಮಾಡುತ್ತದೆ. ಜಿಡ್ಡು ಹೆಚ್ಚಾಗಿದ್ದರೆ ತಲೆ ತೊಳೆಯುವುದಕ್ಕೆ ಮುಂಚೆ ಮೊದಲು ಸ್ವಲ್ಪ ಬ್ರಾಂದಿಯನ್ನು ಹಚ್ಚಿಕೊಂಡು ನಂತರ ತಲೆಗೆ ಸ್ನಾನ ಮಾಡಿದರೆ ತಲೆ ಕೂದಲು ಜಿಡ್ಡು ರಹಿತವಾಗಿ ಬಿಡಿ ಬಿಡಿಯಾಗಿ ಹಾರಾಡುತ್ತಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ.